ಒಳ ಮೀಸಲಾತಿ ಅಂದರೆ ಏನು? ಒಳ ಮೀಸಲಾತಿ ಬಗ್ಗೆ ಇಷ್ಟೊಂದು ಚರ್ಚೆ, ಹೋರಾಟ, ವಾದ ವಿವಾದ ಎಲ್ಲ ಯಾಕೆ ನಡೀತಾ ಇದೆ? ಒಳ ಮೀಸಲಾತಿ ಸಂಬಂಧಪಟ್ಟ ಹಾಗೆ ಸರ್ಕಾರಗಳ ನಿಲುವುಗಳು ಏನಾಗಿದೆ? ಇಂತಹ ಎಲ್ಲ ವಿಷಯಗಳ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಬಹಳ ಮುಖ್ಯವಾಗಿ ಈ ಒಳ ಮೀಸಲಾತಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುತ್ತೆ, ಮಾಧ್ಯಮಗಳಲ್ಲಿ ಬರುತ್ತೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ. ಇದರ ಸಂಬಂಧಪಟ್ಟಂಗೆ ಈಗಾಗಲೇ ಯಾರಿಗೆ ಭಾಳಷ್ಟು ವಿಷಯಗಳು ಗೊತ್ತಿದೆ ಅವರು ಮಾತಾಡ್ತಾ ಇರ್ತಾರೆ. ಆದರೆ ಸಮಾಜದ ಬಹಳಷ್ಟು ಜನ ಇದು ಒಳ ಮೀಸಲಾತಿ ಅಂದರೆ ಸಮಾಜದಲ್ಲಿ ಒಂದು ಗುಂಪಿನವರು ಅವರಿಗೋಸ್ಕರ ಮಾಡ್ತಾ ಇರೋವಂಥದ್ದು ಏನೋ ಅನ್ನುವ ರೀತಿಯಲ್ಲಿ ಇದು ನಮಗೆ ಸಂಬಂಧಪಡಲ್ಲ. ಈಗ ಉದಾಹರಣೆಗೆ ಇವತ್ತು ಒಳ ಮೀಸಲಾತಿ ಚರ್ಚೆ SC ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ಪರಿಶಿಷ್ಟ ಜಾತಿಗಳ ನಡುವೆ ಚರ್ಚೆಯಲ್ಲಿದೆ. ಹಾಗಾಗಿ ಇದು ಪರಿಶಿಷ್ಟ ಜಾತಿಯವರ ಸಮಸ್ಯೆ, ಒಳ ಮೀಸಲಾತಿದು ನಮ್ಮದಲ್ಲ ಅಂತ ಬಹಳಷ್ಟು ಜನ ಸುಮ್ಮನೆ ಇರ್ತಾರೆ, ಮೌನವಾಗಿರ್ತಾರೆ ಅಥವಾ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಗಳನ್ನು ತೋರಿಸೋದಿಲ್ಲ. ಆದರೆ ವಾಸ್ತವದಲ್ಲಿ ಇವತ್ತು ಈ ಒಳ ಮೀಸಲಾತಿ ಅನ್ನುವ ವಿಷಯ ಕೇವಲ SC ST ಅಥವಾ ಇದರ ಸಂಬಂಧಪಟ್ಟ ಯಾರೋ ಕೆಲವರಿಗೆ ಸಂಬಂಧಪಟ್ಟದ್ದಲ್ಲ, ಇಡೀ ಸಮಾಜಕ್ಕೆ ಸಂಬಂಧಪಟ್ಟಿದ್ದು. ಯಾಕೆ ಅಂತ ಹೇಳಿದರೆ, ಇವತ್ತು ಸಮಾಜದಲ್ಲಿ ಒಂದು ವರ್ಗದ ಜನ ತಮಗೆ ಅನ್ಯಾಯ ಆಗ್ತಾಯಿದೆ, ನಮ್ಮ ಮೇಲೆ ಶೋಷಣೆ ಆಗ್ತಾಯಿದೆ ಅಥವಾ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ನೋವನ್ನು, ಕೊರಗನ್ನು ಅವರು ವ್ಯಕ್ತಪಡಿಸಿದರೆ ಅದು ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ ಸಂಬಂಧಪಡಲ್ವಾ? ಒಂದು ದೇಶ, ಒಂದು ಸಮಾಜ ಅಂದರೆ ಏನು? ನಾವು ನಮ್ಮ ರಾಷ್ಟ್ರ ಅಂತ ಹೇಳ್ತೀವಿ. ಒಂದು ರಾಷ್ಟ್ರ ಅಂತ ಹೇಳಿದರೆ ಅದೊಂದು ಭಾವನೆ, ಅದರ ಜೊತೆಗೆ ನಾವೆಲ್ಲ ಒಂದು ಅನ್ನುವ ಭಾವನೆ ಇರುತ್ತೆ. ನಿಜವಾಗಿಯೂ ನಾವು ದೇಶಭಕ್ತರಾಗಿದ್ದರೆ, ನಿಜವಾಗಿಯೂ ನಾವು ರಾಷ್ಟ್ರಭಕ್ತರಾಗಿದ್ದರೆ, ನಾವು ದೇಶ ಪ್ರೇಮಿಗಳಾಗಿದ್ದರೆ ಈ ಇಡೀ ದೇಶ ಒಂದು ಅಂತಂದರೆ, ಇಡೀ ದೇಶದ ಜನರೆಲ್ಲ ಒಂದು ಅಂತ ಇದ್ದರೆ, ಈ ದೇಶದಲ್ಲಿ ಯಾವುದೋ ಒಂದು ಜನವರ್ಗಕ್ಕೆ ಆಗುವ ಅನ್ಯಾಯ ಕೂಡ ನನಗೂ ಅನ್ಯಾಯ ಅಂತ ಯೋಚನೆ ಮಾಡಬೇಕಲ್ಲ. ಆ ಕಾರಣಕ್ಕೋಸ್ಕರನೇ ಒಳ ಮೀಸಲಾತಿ ಕೂಡ ನಾವು ಪರಿಶಿಷ್ಟ ಜಾತಿ ಹೌದೋ ಅಲ್ವೋ ಅನ್ನೋ ಪ್ರಶ್ನೆ ಅಲ್ಲ, ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟಿದ್ದು ಅಂತ ಯೋಚನೆ ಮಾಡಬೇಕಾಗತ್ತೆ. ಒಂದು ದೇಹದ ಒಂದು ಭಾಗಕ್ಕೆ ಏನೋ ನೋವಾದರೆ, ಏಟಾದರೆ, ಗಾಯ ಆದರೆ ಇಡೀ ದೇಹಕ್ಕೆ ನೋವಾಗುತ್ತಲ್ವ? ಹಾಗೆಯೇ ಒಂದು ದೇಶ ಕೂಡ. ಆ ಕಾರಣಕ್ಕೋಸ್ಕರ ನಾವು ಒಳ ಮೀಸಲಾತಿ ಬಗ್ಗೆ ತಿಳ್ಕೊಳ್ಳೇಬೇಕಾಗಿದೆ ಅಂತ. ಸ್ನೇಹಿತರೆ, ಒಳ ಮೀಸಲಾತಿ ಅಂದರೆ ಏನು ಅಂತಂದರೆ, ಸರಳವಾಗಿ ಹೇಳ್ಬೋದು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಮೀಸಲಾತಿ ಅಂತಂದರೆ ಇವತ್ತಿರ್ತಕ್ಕಂಥ ಬಹಳ ಜನರಿಗಿರೋ ಅಭಿಪ್ರಾಯ ಏನಂತ ಹೇಳಿದರೆ, ಈ SC STಗಳಿಗೆ ಕೊಡುವಂತಹ ಒಂದು ಸೌಲಭ್ಯ ಅನ್ನೋ ಒಂದು ಅಭಿಪ್ರಾಯ ಇದೆ. ಇದು ತುಂಬ ತಪ್ಪು ಕಲ್ಪನೆ. ಮೊದಲನೇದಾಗಿ ಮೀಸಲಾತಿ ಅಂತ ಹೇಳಿದ್ರೆ SC STಗಳಿಗೆ ಅಲ್ಲ. ನಮ್ಮ ದೇಶದಲ್ಲಿ ಮೀಸಲಾತಿ ಇಲ್ಲದೇ ಇರತಕ್ಕಂತಹ, ಮೀಸಲಾತಿ ಪಡೆಯದೇ ಇರತಕ್ಕಂತಹ ಯಾವುದೇ ಜನಸಮೂಹ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಜನಾಂಗ ಇಲ್ಲ. ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಮೀಸಲಾತಿ ಇವತ್ತು ಸಿಗ್ತಾ ಇದೆ. ಹೇಗೆ ಅಂತ ಹೇಳ್ತೀರಾ? ಇವತ್ತು ನೀವು ಯಾವುದೇ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಯಾವುದೇ ಒಂದು ಅವಕಾಶವನ್ನು ಕೊಡುವ ಸಂದರ್ಭ ಬಂದಾಗ, ಒಂದು ನೇಮಕಾತಿ ಆಗುವಾಗ ಅಲ್ಲಿ ಅಥವಾ ಸರ್ಕಾರದ ಯಾವುದೇ ಒಂದು ಸೌಲಭ್ಯ ಅನ್ನೋದಕ್ಕಿಂತ ಅದನ್ನು ಪ್ರಾತಿನಿಧ್ಯ ಅಂತ ಹೇಳ್ಬೋದು. ಅಂತಹ ಪ್ರಾತಿನಿಧ್ಯ ಕೊಡುವಾಗ ನಾವು ಇವತ್ತು ಒಂದು ನಿಯಮವನ್ನು ಅನುಸರಿಸ್ಕೊಂಡಿದ್ದೀವಿ. ಆ ನಿಯಮ ಏನಂತ ಹೇಳಿದರೆ, ಈ ಒಂದು 100 ಹುದ್ದೆ ಇದೆ ಅಂತ ಹೇಳಿದರೆ ಅಥವಾ ಒಂದು 100 ಪ್ಲೇಸ್ಮೆಂಟ್ ಇದೆ ಅಂತ ಹೇಳಿದರೆ, ಆ 100 ಪ್ಲೇಸ್ಮೆಂಟಲ್ಲಿ ಇಷ್ಟು ಪ್ಲೇಸ್ಮೆಂಟು ಇವರಿಗೆ, ಇಷ್ಟು ಪ್ಲೇಸ್ಮೆಂಟ್ ಇವರಿಗೆ ಅಂಥೇಳಿ. ಯಾಕೆ ಈ ರೀತಿ ಪ್ಲೇಸ್ಮೆಂಟ್ ಕೊಡಬೇಕು? ಯಾಕೆ ಈ ಥರ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿದರೆ, ಹಾಗೆ ಕೊಡಲಿಲ್ಲ ಅಂತ ಹೇಳಿದರೆ ಒಂದು ದೇಶದಲ್ಲಿ ಯಾರು ಆಲ್ರೆಡಿ ಅಧಿಕಾರದಲ್ಲಿರ್ತಾರೋ, ಯಾರು ಕೊಡುವ ಜಾಗದಲ್ಲಿರ್ತಾರೋ, ಕೊಡುವ ಜಾಗದಲ್ಲಿ ಕೆಲವರು ಇರ್ತಾರೆ, ತೆಗೆದುಕೊಳ್ಳುವ ಜಾಗದಲ್ಲಿ ಹಲವರು ಇರ್ತಾರೆ. ಯಾರು ಕೊಡುವ ಜಾಗದಲ್ಲಿರ್ತಾರೋ ಅವರು ತಮ್ಮವರಿಗೆ, ತಮ್ಮ ಜಾತಿಯವರಿಗೆ, ತಮ್ಮ ಧರ್ಮದವರಿಗೆ ಅಥವಾ ತಮ್ಮ ವರ್ಗದವರಿಗೆ, ತಮ್ಮ ಕುಟುಂಬದವರಿಗೆ ಮಾತ್ರ ಕೊಟ್ಕೊಳ್ತಾರೆ. ಆಗ ಇಡೀ ದೇಶದ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಏರುಪೇರಾಗ್ತದೆ. ಈ ಏರುಪೇರು ಆಗಬಾರ್ದು ಅಂತ ಹೇಳಿದರೆ ಅಲ್ಲಿ ಈಕ್ವಿಟಿ ಇರಬೇಕು. ಈಕ್ವಿಟಿ ಅನ್ನೋ ಒಂದು ಪದವನ್ನು
ಬಳಸ್ತೇವೆ. ಈಕ್ವಿಟಿ ಅಂತ ಹೇಳಿದರೆ ಸಮಾನವಾದಂತಹ ಒಂದು ಹಂಚಿಕೆ ಆಗಬೇಕು, ಅವಕಾಶಗಳ ಸಮಾನ ಹಂಚಿಕೆ ಆಗಬೇಕು ಅಂತ. ಹಾಗಾಗಿ ಈ ಕಾರಣಕ್ಕೋಸ್ಕರ ಇವತ್ತು ಮೀಸಲಾತಿ ಅನ್ನುವ ಕಾನ್ಸೆಪ್ಟ್, ಒಂದು ಪರಿಕಲ್ಪನೆ ನಮ್ಮ ದೇಶದಲ್ಲಿದೆ. ಈಗ ಇರುವ ಚಾಲ್ತಿಯಲ್ಲಿರ್ತಕ್ಕಂಥ ಮೀಸಲಾತಿ ಒಳಗಡೆ 100 ಸೀಟ್ ಇದ್ದಾವೆ ಅಂತ ಹೇಳಿದರೆ 50 ಜನರಲಿ 50 ಸೀಟ್ಗಳನ್ನು, ಅದರಲ್ಲಿ ಒಂದು 27 ಸೀಟುಗಳು OBCಗಳಿಗೆ, ಇನ್ನೊಂದು 18 ಸೀಟುಗಳು SC/STಗಳಿಗೆ, ಆ SC/STಗಳಿಗೂ ಕೂಡ 15 ಸೀಟು SCಗಳಿಗೆ, 3 ಸೀಟು STಗಳಿಗೆ ಮತ್ತು ಇನ್ನು 50 ಸೀಟು ಜನರಲ್. ಅದರಲ್ಲೂ ಕೂಡ ಇನ್ನು 10 ಸೀಟು EWS ಅಂದರೆ ಮೇಲ್ಜಾತಿಯಲ್ಲಿ ಇದ್ದವರಿಗೆ. ಅಂದರೆ ಇಷ್ಟು ವರ್ಷ ಯಾರಿಗೆ ಮೀಸಲಾತಿ ಇರಲಿಲ್ವೋ ಅವರಿಗೆ, ಅಂದರೆ ಒಂದು 3-4% ಇರೋ ಜನಕ್ಕೆ 10%. ಈ ರೀತಿಯಾಗಿ ಇಂತಿಂಥ ಜನವರ್ಗಕ್ಕೆ ಇಷ್ಟಿಷ್ಟು ಮೀಸಲಾತಿ ಅಂಥೇಳಿ ಇವತ್ತು ಕೊಡಲಾಗ್ತಾ ಇದೆ. ಯಾವುದೇ ಒಂದು ಪ್ಲೇಸ್ಮೆಂಟಲ್ಲಿ, ಯಾವುದೇ ಒಂದು ಉದ್ಯೋಗದಲ್ಲಿ, ಯಾವುದೇ ಒಂದು ನೇಮಕಾತಿಯಲ್ಲಿ, ಯಾವುದೇ ಒಂದು ಅವಕಾಶದಲ್ಲಿ ಈ ರೀತಿಯ ಒಂದು ವರ್ಗೀಕರಣ, ಇದನ್ನು ನಾವು ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ಈ ರೀತಿ ಮೀಸಲಾತಿ ವರ್ಗೀಕರಣ 100 ಸೀಟ್ಗಳನ್ನು ತೆಗೆದುಕೊಂಡಾಗ ಇರುತ್ತೆ. ಅಂದರೆ ಈ ರೀತಿಯಲ್ಲಿ ಕೊಡೋದ್ರ ಮೂಲಕ ಇಡೀ ದೇಶದ ಬೇರೆ ಬೇರೆ ಜನರಿಗೆ ನಾವು ಒಂದು ಸಮಾನ ಅವಕಾಶಗಳನ್ನು, ಪ್ರಾತಿನಿಧ್ಯವನ್ನು, ರೆಪ್ರೆಸೆಂಟೇಷನನ್ನು ಕೊಡ್ಬೋದು ಅನ್ನೋ ಒಂದಿದು. ಇದೇ ಒಂದು ಮಾನದಂಡವನ್ನು ನಾವು ಒಂದು ವರ್ಗದೊಳಗೆ, ಅಂದರೆ ಈಗ SC ಒಳಗಡೆ ಇರ್ತಕ್ಕಂತಹ ಜನಕ್ಕೂ ಕೂಡ ಅಳವಡಿಸಬೇಕು ಅನ್ನುವ ಒಂದು ಕಲ್ಪನೆಯೇ ಒಳ ಮೀಸಲಾತಿ ಅಂತ. ಈಗ ಒಳ ಮೀಸಲಾತಿ ಅಂತ ನಾವು ನೇರವಾಗಿ ಬಂದಾಗ SC ಪರಿಶಿಷ್ಟ ಜಾತಿ ಒಳಗಡೆ 101 ಜಾತಿಗಳಿದ್ದಾವೆ. ಇದುವರೆಗೆ ಹೇಗಿತ್ತು ಅಂತ ಹೇಳಿದರೆ ಆ 101 ಜಾತಿಗಳಿಗೂ ಕೂಡ 15% ಮೀಸಲಾತಿ ಇತ್ತು. ಇದೆ ಈಗ ಚಾಲ್ತಿಲಿ, ಇನ್ನೂ ಕೂಡ ಒಳ ಮೀಸಲಾತಿ ಜಾರಿಗೆ ಬಂದಿಲ್ಲ. ಆದ್ದರಿಂದ ಈಗಿರುವ ಹಾಲಿ ಚಾಲ್ತಿಲಿರ್ತಕ್ಕಂತಹ ಮೀಸಲಾತಿ ಒಳಗಡೆ ಒಂದು 15 ಸೀಟುಗಳನ್ನು 101 ಜಾತಿಗಳು ಹಂಚ್ಕೋಬೇಕು. ಆ 101 ಜಾತಿಲಿ ಮತ್ತೆ ಒಳಗಡೆ ಯಾರಿಗೆ ಹಂಚಬೇಕು, ಯಾರಿಗೆ ಬಿಡಬೇಕು ಅನ್ನೋದ್ರ ಬಂದಾಗ ಒಂದು ಸ್ಪಷ್ಟ ನಿಯಮ ಇಲ್ಲ. ಸೊ ಹೀಗಾಗಿ ಈ 101 ಜಾತಿಗಳ ಒಳಗಡೆ ಕೆಲವು ಸಮುದಾಯಗಳು ಇಲ್ಲ, ನಮಗೆ ಸೂಕ್ತವಾದಂತಹ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ, ನಮಗೆ ಅನ್ಯಾಯ ಆಗ್ತಾ ಇದೆ. ನೀವು ನೋಡಿದರೆ ಕೆಲವರು ಮಾತ್ರ ಯಾರು ಇದರಲ್ಲಿ ಹೆಚ್ಚು ಲಾಭವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಮಾತ್ರ ಹೆಚ್ಚು ಮತ್ತೆ ಪದೇ ಅವರೇ ಲಾಭ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಸಿಗ್ತಾ ಇಲ್ಲವೋ ಒಂದು ಕೂಗು ಕಳೆದ ಒಂದು 30-40 ವರ್ಷಗಳ ಹಿಂದೆ ಬಂತು. ಅದು ಆಂಧ್ರದಲ್ಲಿ ಶುರುವಾಯಿತು, ಆನಂತರ ಅದರ ಒಂದು ಪ್ರತಿಧ್ವನಿ ಕರ್ನಾಟಕದಲ್ಲೂ ಕೂಡ ಬಂತು. ಇವತ್ತು ಒಂದು ಇಡೀ ದೇಶದಾದ್ಯಂತ ಇದೊಂದು ಕೂಗಾಗಿ ಬಂದಿದೆ. ಕೆಲವು ಕಡೆ ಸರ್ಕಾರಗಳು ಇದರ ಬಗ್ಗೆ ಕ್ರಮಗಳನ್ನು ಕೂಡ ತೆಗೆದುಕೊಂಡವು. ಹೌದು, ಇದರಲ್ಲಿ ಒಂದು ಈ ಪ್ರಶ್ನೆಯನ್ನು ಎತ್ತೋದ್ರಲ್ಲಿ ನ್ಯಾಯ ಇದೆ, ಹಾಗಾಗಿ ನಾವು ಡಿವೈಡ್ ಮಾಡಬೇಕು ಅಂಥೇಳಿ. ಅಂದರೆ ಈ SCಗಳಿಗೆ ಇರ್ತಕ್ಕಂತಹ ಈ 15% ಮೀಸಲನ್ನು ಇಷ್ಟಿಷ್ಟು ಅಂಥೇಳಿ ಅದರ ಒಳಗಡೆ ಡಿವಿಷನ್ ಮಾಡಬೇಕು ಅಂತ ಒಂದು ವಿಷಯ ಬಂತು. ಅದರ ಪ್ರಕಾರ ಮಾಡಿದರು. ಆದರೆ ಕೆಲವರು ಅದರ ವಿರುದ್ಧವಾಗಿ ಕೋರ್ಟ್ಗೆ ಹೋದರು. ಅದು ಕೋರ್ಟಲ್ಲಿ ತುಂಬ ವರ್ಷಗಳಿಂದ ವಾದ ವಿವಾದ ನಡೀತಾ ಇತ್ತು ಇದರ ಸಂಬಂಧಪಟ್ಟ ಹಾಗೆ. ಅಂದರೆ ಈ ಒಳ ಮೀಸಲಾತಿ ಕೊಡೋದು ಸರಿನೋ ತಪ್ಪು ಅಂಥೇಳಿ. ಕೆಲವರು ಹೇಳ್ತಾಯಿದ್ರು, ನೋಡಿ SC ಶೆಡ್ಯೂಲ್ ಕಾಸ್ಟ್ ಅಂತಂದರೆ ಎಲ್ಲ ಒಂದೇ, ಎಲ್ಲರೂ ದಲಿತರೆ, ಎಲ್ಲರೂ ಬಡವರೇ, ಹಾಗಾಗಿ ಅದರೊಳಗಡೆ ನೀವು ಯಾಕೆ ಡಿವೈಡ್ ಮಾಡ್ತೀರಾ, ಹಾಗಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಡಿವೈಡ್ ಮಾಡಬಾರ್ದು, ಇದು ಡಿವೈಡ್ ಮಾಡಿರ್ತಕ್ಕಂಥದ್ದು ನಮ್ಮನ್ನು ಒಡೆದು ಆಳ್ತಕ್ಕಂಥ ನೀತಿ ಅನ್ನೋ ಒಂದು ವಾದಗಳನ್ನು ಮುಂದಿಟ್ಟರು. ಆದರೆ ಕಳೆದ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ವರೆಗೆ ಹೋದಂತಹ ಈ ವಾದದಲ್ಲಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಹೇಳ್ತು, ಖಂಡಿತ ಇಲ್ಲ, ನೀವು SC ಪರಿಶಿಷ್ಟ ಜಾತಿ ಅಂತ ಯಾರನ್ನು ಹೇಳ್ತೀವೋ ಈ ಪರಿಶಿಷ್ಟ ಜಾತಿಗಳು ಒಂದೇ ಥರ ಇಲ್ಲ, ಅಲ್ಲೂ ಕೂಡ ತಾರತಮ್ಯ ಇದೆ, ಡಿಸ್ಕ್ರಿಮಿನೇಷನ್ ಇದೆ, ಡಿಫ್ರೆನ್ಸ್ ಇದೆ, ಅಲ್ಲೂ ಕೂಡ ಬೇರೆ ಬೇರೆಯ ಒಂದು ಭಿನ್ನತೆ ಇದೆ ಅನ್ನುವ ಒಂದು ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿ, ಹಾಗಾಗಿ ಭಿನ್ನತೆ ಇದೆ, ತಾರತಮ್ಯ ಇದೆ ಅಂತ ಹೇಳಿದರೆ ಅದನ್ನು ನೀವು ಕೂಡ ಪರಿಗಣಿಸಬೇಕಾಗತ್ತೆ. ಅವಕಾಶಗಳನ್ನು ಕೊಡುವಾಗ, ಮೀಸಲಾತಿಯನ್ನು ಹಂಚುವಾಗ ಅವರಿಗೂ ಕೂಡ ನೀವು ಪರಿಗಣಿಸಿ ಕೊಡಬೇಕಾಗುತ್ತೆ. ಹಾಗಾಗಿ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಸಂವಿಧಾನಬದ್ಧವಾದದ್ದು. ಈ ಒಳ ಮೀಸಲಾತಿಯನ್ನು ಎಲ್ಲ ಸರ್ಕಾರಗಳು ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನು ಸರಿಯಾಗಿ ತೆಗೆದುಕೊಂಡು ಅದರ ಆಧಾರದ ಮೇಲೆ ಯಾರ್ಯಾರು ಎಷ್ಟೆಷ್ಟು ಜನಸಂಖ್ಯೆಯಲ್ಲಿ ಇದ್ದಾರೆ ಅದರ ಆಧಾರದ ಮೇಲೆ ಎಲ್ಲರಿಗೂ ನ್ಯಾಯಬದ್ಧವಾಗಿ ಅವಕಾಶಗಳು ಸಿಗೋ ರೀತಿಯಲ್ಲಿ ಹಂಚಿಕೆ ಮಾಡಿ ಅನ್ನುವ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳ್ತು. ಕರ್ನಾಟಕದಲ್ಲಿ
ಹಾಗೆ ನೋಡಿದರೆ ಈ ವಿಷಯ ತುಂಬ ಚರ್ಚೆಗೆ ಬಂದು ಬಹಳ ಹೋರಾಟಗಳು ಎಲ್ಲ ನಡೆದ ನಂತರದಲ್ಲಿ ಹಿಂದೆ 2005ನೇ ಇಸ್ವಿಯಲ್ಲಿ ಕುಮಾರಸ್ವಾಮಿಯವರ ಸರ್ಕಾರ ಇದ್ದಾಗ ಒಂದು ಆಯೋಗವನ್ನು ರಚನೆ ಮಾಡಿತ್ತು. ಅದು ಜಸ್ಟಿಸ್ ಸದಾಶಿವ ಕಮಿಷನ್ ಅಂತ ಹೇಳಿ. ಜಸ್ಟಿಸ್ ಸದಾಶಿವ ಕಮಿಷನ್ ಕೆಲವಾರು ವರ್ಷಗಳನ್ನು ತೆಗೆದುಕೊಳ್ತು ಮತ್ತು ಸರ್ಕಾರದ ಬೊಕ್ಕದಿಂದ ಕೋಟಿಗಟ್ಟಲೆ ರೂಪಾಯಿ ಕೂಡ ಈ ಒಂದು ಆಯೋಗದ ಕೆಲಸಕ್ಕೆ ವೆಚ್ಚ ಆಯಿತು. ಮತ್ತು ಸರ್ಕಾರದ ಕೆಲವು ಇಲಾಖೆಗಳು, ಎಸ್ಪೆಷಲಿ ಸರ್ವೆ ಇಲಾಖೆಗಳನ್ನು ಕೂಡ ಇದರಲ್ಲಿ ತೊಡಗಿಸಲಾಯಿತು, ಅಂದರೆ ಅಂಕಿಅಂಶಗಳನ್ನು ತೆಗೆದುಕೊಳ್ಳೋದಕ್ಕೆ. ಅಂತಿಮವಾಗಿ ಸದಾಶಿವ ವರದಿ ಏನು ಹೇಳ್ತು ಅಂತ ಹೇಳಿದರೆ, ಇವತ್ತು ಸದಾಶಿವ ವರದಿ ಬಹಿರಂಗವಾಗಿಲ್ಲ, ಆದರೆ ಅದರ ಕೆಲವು ಅಂಶಗಳು ಈಗಾಗಲೇ ಹೊರಗಡೆ ಅನಾವರಣ ಆಗಿರೋದ್ರಿಂದ ಅದು ಬೇಸಿಕಲಿ ಕರ್ನಾಟಕದ SC ಒಳಗಡೆ, ಅಂದರೆ 101 ಜಾತಿ ಒಳಗಡೆ 4 ರೀತಿಯ ಗುಂಪು ಅಥವಾ 4 ರೀತಿಯಲ್ಲಿ ನಾವು ಡಿವಿಷನ್ ಮಾಡ್ಬೋದು. ಯಾವ ಥರ ಅಂತ ಹೇಳಿದರೆ, ಒಂದು ಎಡಗೈ, ಇನ್ನೊಂದು ಬಲಗೈ, ಸ್ಪೃಶ್ಯ ಮತ್ತು ಅಸ್ಪೃಶ್ಯ. ಏನಿದು ಎಡಗೈ ಬಲಗೈ ಅಂತ ಹೇಳಿದರೆ, ಈ SC ಒಳಗಡೆ ಅಸ್ಪೃಶ್ಯ ಜಾತಿಗಳಲ್ಲಿ, ಅಂದರೆ ನಾವು ದಲಿತ ಸಮುದಾಯಗಳು ಅಂತ ಏನು ಹೇಳ್ತೀವಿ, ಅಂದರೆ ಈ ದೇಶದಲ್ಲಿರ್ತಕ್ಕಂಥ ವರ್ಣಾಶ್ರಮದ ವ್ಯವಸ್ಥೆಯಿಂದಾಗಿ ಅಥವಾ ಚಾತುರ್ವರ್ಣ ವ್ಯವಸ್ಥೆಯಿಂದ ಹೊರಗೆ ಇಟ್ಟಂತಹ ಒಂದು ಅಸ್ಪೃಶ್ಯ ಸಮುದಾಯಗಳು ಏನಿದೆ, ಅಸ್ಪೃಶ್ಯರು ಅಂಥೇಳಿ ದೂರದಲ್ಲಿ ಅಥವಾ ಈ ವ್ಯವಸ್ಥೆಯಿಂದ ಅಥವಾ ಯಾರು ಕೂಡ ಮುಟ್ಟಿಸ್ಕೊಳ್ಬಾರ್ದು ಅಂಥೇಳಿ ಒಂದು ಕಳಂಕವನ್ನು ಹಚ್ಚಿ ಇಟ್ಟಂಥ ಸಮುದಾಯಗಳೇನಿದ್ವು, ಈ ರೀತಿಯ ಅಸ್ಪೃಶ್ಯ ಸಮುದಾಯಗಳ ಒಳಗಡೆ ಒಂದು ಸಾಂಸ್ಕೃತಿಕವಾಗಿ ಡಿವಿಷನ್ ಇದೆ. ಅವರು ಎಡಗೈ ಅಂತ ಒಂದು ಎಡಗೈ ಮತ್ತು ಬಲಗೈ ಅಂಥೇಳಿ. ಈ ಎಡಗೈ ಬಲಗೈನ ಚರಿತ್ರೆ ಬಹಳ ದೊಡ್ಡದಿದೆ. ಅದು ಹೆಚ್ಚು ಕಡಿಮೆ ಮಧ್ಯಯುಗದಲ್ಲಿ ಬಂದಂಥದ್ದು. ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ, ಅದರಲ್ಲೂ ಎಸ್ಪೆಷಲಿ ಈ ದಕ್ಷಿಣ ಭಾರತದಲ್ಲಿ ಇದ್ದಂತಹ ಒಂದು ಪಣಕಟ್ಟು ವ್ಯವಸ್ಥೆ ಅಂತ ಕರೀತಾರೆ. ಈ ಪಣಕಟ್ಟು ವ್ಯವಸ್ಥೆಯಲ್ಲಿ ಆವಾಗ ರಾಜರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಎಡಗೈ ಮತ್ತು ಬಲಗೈ ಪಣಕಟ್ಟು ಅಂತ ಇತ್ತು. ಸೊ ಎಡಗೈ ಪಣಕಟ್ಟಿನಲ್ಲಿ ಹಲವಾರು ಸಮುದಾಯಗಳಿದ್ವು, ಬೇರೆ ಬೇರೆ, ಅದು ಕೇವಲ ದಲಿತ ಸಮುದಾಯಗಳು ಮಾತ್ರ ಅಲ್ಲ. ಎಡಗೈನಲ್ಲಿ ಮುಖ್ಯವಾಗಿ ದಲಿತ ಸಮುದಾಯದಿಂದ ಮಾದಿಗ ಸಮುದಾಯ ಇತ್ತು, ಮಾದಿಗರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಮುದಾಯಗಳು. ಅದೇ ರೀತಿ ಬಲಗೈನಲ್ಲಿ ಹೊಲೆಯ ಸಮುದಾಯ ಇತ್ತು, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಮುದಾಯಗಳು. ಇದ್ರ ಜೊತೆಗೆ ಇನ್ನೂ ಕೂಡ ಎಡಗೈನಲ್ಲಿ ಉದಾಹರಣೆಗೆ ವಿಶ್ವಕರ್ಮ, ಪಾಂಚಾಳ ಈ ರೀತಿಯ ಸಮುದಾಯಗಳಿದ್ವು, ಬಲಗೈನಲ್ಲಿ ಬಣಜಿಗ ಸಮುದಾಯಗಳು. ಈ ರೀತಿಯಾಗಿ ಇಡೀ ನಮ್ಮ ಸಮಾಜದ ಒಂದು ಜಾತಿಗಳು, ಸಮುದಾಯಗಳನ್ನು ಎಡಗೈ ಪಣಕಟ್ಟು, ಬಲಗೈ ಪಣಕಟ್ಟು ಅಂಥೇಳಿ 2 ಡಿವೈಡ್ ಆಗಿತ್ತು. ಆದರೆ ಅದು ಕ್ರಮೇಣ ಬೇರೆ ಜಾತಿಗಳಲ್ಲಿ ಸಂಪೂರ್ಣ ಕಾಣೆಯಾಗಿ ಕೊನೆಗೆ ಉಳಿದಿದ್ದು ಈ ಹೊಲೆಯ ಮತ್ತು ಮಾದಿಗ 2 ಸಮುದಾಯಗಳಲ್ಲಿ ಮಾತ್ರ. ಹಾಗಾಗಿ ಇವತ್ತು ಎಡಗೈ ಅಂತ ಬಂದಾಗ ಅದು ಮಾದಿಗ ರಿಲೇಟೆಡ್, ಬಲಗೈ ಅಂತ ಬಂದಾಗ ಹೊಲೆಯ ರಿಲೇಟೆಡ್ ಅನ್ನೋ ಒಂದು ಡಿವಿಷನ್ನು ಉಳ್ಕೊಂಡ್ಬಂದಿದೆ. ಮತ್ತು ಈ ಕಾರಣಕ್ಕೆ ಒಂದು ಸಾಂಸ್ಕೃತಿಕ ಭಿನ್ನತೆ, ಅವರುಗಳ ಮಧ್ಯೆ ವೈರುಧ್ಯ ಅನ್ನೋದು ಉಳ್ಕೊಂಡು ಬಂದಿದೆ. ಇದನ್ನು ಸದಾಶಿವ ವರದಿ ಗೊತ್ತಾಯಿತು. ಮತ್ತು ಈ ಕಾರಣಕ್ಕೋಸ್ಕರ ಇಲ್ಲಿ ಒಂದು ತಾರತಮ್ಯ ಇದೆ. ಇಲ್ಲಿ ಬಲಗೈ ಮತ್ತು ಎಡಗೈ ನಡುವೆ ಒಂದು ತಾರತಮ್ಯ ಇದೆ, ಎಡಗೈನವರಿಗೆ ಅವಕಾಶಗಳನ್ನು ನಿರಾಕರಿಸಲಾಗ್ತಿದೆ ಅನ್ನೋ ಒಂದು ವಿಷಯವನ್ನು ಅದು ಹೇಳ್ತು. ಇನ್ನೊಂದು ರೀತಿ, ಈ SC ಒಳಗಡೆ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಸಮುದಾಯಗಳು ಅಂತ ಹೇಳಿದ್ರೆ, ಈಗಾಗಲೇ ನಾವು ನೋಡಿದ ಹಾಗೆ ಹೊಲೆಯ ಮತ್ತು ಮಾದಿಗ ರಿಲೇಟೆಡ್, ಅಂದರೆ ಈ ಎಡಗೈ ಮತ್ತು ಬಲಗೈ ಜಾತಿಗಳಿಗೆ ಅಥವಾ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಜಾತಿಗಳು ಅಂತ ಹೇಳ್ಬೋದು. ಸುಮಾರು 60-70ರಷ್ಟು ಸಮುದಾಯಗಳು, ಜಾತಿ ಸಮುದಾಯಗಳು ಈ ಎಡಗೈ ಮತ್ತು ಬಲಗೈ ನಡುವೆ ಹಂಚೋಗಿದ್ದಾವೆ. ಹಾಗಾಗಿ ಇವೆರಡೂ ಸೇರಿ ಒಂದು ಅಸ್ಪೃಶ್ಯ ಸಮುದಾಯಗಳು. ಇದು ಅಲ್ಲದೆ ಕೆಲವು ಸಮುದಾಯಗಳು ಸ್ಪೃಶ್ಯರು ಅಂತೇಳಿದರೆ ಅವರಿಗೆ ಈ ಅಸ್ಪೃಶ್ಯತೆಯ ಕಳಂಕ ಇಲ್ಲ. ಉದಾಹರಣೆಗೆ ಲಂಬಾಣಿ ಸಮುದಾಯ ಇದೆ, ಬೋವಿ ಇದೆ, ಕೊರ್ಮ ಅಂತ ಅಲೆಮಾರಿ ಸಮುದಾಯಗಳಿದ್ದಾವೆ. ಈ ಸಮುದಾಯಗಳು ಅಸ್ಪೃಶ್ಯತೆಯನ್ನು ಈ ರೀತಿಯಲ್ಲಿ ಅನುಭವಿಸೋದಿಲ್ಲ. ಹಾಗಾಗಿ ಅವು ಸ್ಪೃಶ್ಯ ಸಮುದಾಯಗಳಾಗಿದ್ದಾವೆ. ಅವು ಕೂಡ SC ಒಳಗಡೆ ಇದ್ದಾವೆ. ಸೊ ಹೀಗಾಗಿ ಈ 4 ಮಾನದಂಡಗಳ ಆಧಾರದಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಒಂದು ಅಭಿಪ್ರಾಯವನ್ನು ಜಸ್ಟಿಸ್ ಸದಾಶಿವ ಅವರ ಆಯೋಗ ಹೇಳಿತ್ತು. ಆದರೆ ಇದನ್ನು ಸರ್ಕಾರಗಳು ನಂತರದಲ್ಲಿ, ಈ ವರದಿ ತುಂಬ ಹಿಂದೆನೇ ಬಂದಿದ್ದರೂ ಕೂಡ ಇದನ್ನು ಸ್ವೀಕರಿಸಿದಲ್ಲಿ ವಿಳಂಬ ಆಯಿತು. ಅದೇ ರೀತಿ ಅದರ ಬಗ್ಗೆ ಒಂದು ಚರ್ಚೆನೇ ನಡೆದಿಲ್ಲ. ಕೆಲವು ಸಮುದಾಯಗಳು ನಮಗೆ ಈ ಒಂದು ಕಮಿಷನ್ನಿಂದ ಅಥವಾ ಈ ವರದಿಯಿಂದ ನಮಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ಸುಮ್ಮನೆ ಅವ್ರಿಗೆ ಯಾಕೆ ಆ ರೀತಿ ಬಂತೋ ಗೊತ್ತಿಲ್ಲ,
ಆದರೆ ಅವರು ಅದನ್ನ ನಿರಾಕರಿಸೋಕ್ಕೆ ಪ್ರಯತ್ನಪಟ್ಟರು, ಸರ್ಕಾರಗಳ ಮೇಲೆ ಒತ್ತಡ ತಂದರು. ಅಂತಿಮವಾಗಿ ಹಿಂದಿನ BJP ಸರ್ಕಾರ ಅದನ್ನು ಕಸದ ಬುಟ್ಟಿಗೆ ಹಾಕ್ತು ಅಥವಾ ಅದನ್ನು ಬದಿಗಿಡ್ತು, ಈ ವರದಿನೇ ಬೇಡ ಅಂಥೇಳಿ. BJP ಸರ್ಕಾರ ಅದಕ್ಕೆ ಇನ್ನೊಂದು ಆಯೋಗವನ್ನು ಮಾಡ್ತು. ಮಾಧುಸ್ವಾಮಿ ಸಚಿವರಾಗಿದ್ದಂತಹ ಮಾಧುಸ್ವಾಮಿ ಅವರ ನೇತೃತ್ವದ ಒಂದು ವರದಿಯನ್ನು ಕೊಡ್ತು. ಅದು ಇನ್ನಷ್ಟು ಅಧ್ವಾನವನ್ನು ಮಾಡ್ತು. ಅದು ಕೂಡ ಈ ಮೊದಲು ಏನು ಮಾಡಿತ್ತು ಅದೇ ರೀತಿಯ ಡಿವಿಷನನ್ನೇ ಮಾಡಿದರೂ ಕೂಡ, 4 ಭಾಗಗಳನ್ನೇ ಮಾಡಿದರೂ ಕೂಡ, ಆದರೆ ಅಲ್ಲಿ ಆ ಸಮುದಾಯಗಳನ್ನು ಯಾರಿಗೆ ಎಷ್ಟು ಕೊಡಬೇಕು, ಎಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನೋ ವಿಷಯದಲ್ಲಿ ಬೇರೆ ಬೇರೆಯ ಒಂದು ಮಾನದಂಡವನ್ನು ಮಾಡಿ ಹಂಚಿತು. ಆದರೆ ಅಲ್ಲಾದಂತಹ ದೊಡ್ಡ ಅನ್ಯಾಯ ಅಲೆಮಾರಿ ಸಮುದಾಯಗಳಿಗೆ. ಈ ಹಿಂದೆ ಅಲೆಮಾರಿ ಸಮುದಾಯಗಳು ಅಂಥೇಳಿ ಒಂದು 15-16 ಸಮುದಾಯಗಳನ್ನು ಗುರುತಿಸಿ ಇವರಿಗೆ ಮಾತ್ರ ವಿಶೇಷ ಅನುದಾನ 1% ಕೊಡಬೇಕು ಅಂಥೇಳಿ ಒಂದು ಅಭಿಪ್ರಾಯ ಇದ್ದರೆ, ಈ ಮಾಧುಸ್ವಾಮಿ ವರದಿ ಆ ಒಂದು ಗುಂಪಿಗೆ ಡಿ ಗುಂಪು ಅಂತ ಮಾಡಿ 88 ಸಮುದಾಯಗಳನ್ನು ಅದಕ್ಕೆ ಸೇರಿಸ್ತು. ಈ 88 ಸಮುದಾಯಗಳಿಗೆ ಕೇವಲ 1% ಮೀಸಲಾತಿಯನ್ನು ಕೊಡ್ತು. ಸೊ ಹಾಗಾಗಿ ನಿಜವಾಗಿಯೂ ಯಾರು ಅತ್ಯಂತ ಇಂತಹ ಅಲೆಮಾರಿ ಸಮುದಾಯಗಳು, ಅದರಲ್ಲಿ ಅಸ್ಪೃಶ್ಯ ಸಮುದಾಯಗಳು ಇದ್ದಾವೆ, ಸ್ಪೃಶ್ಯ ಸಮುದಾಯಗಳು ಇದ್ದಾವೆ. ಇಂತಹ ನಿಜಕ್ಕೂ ಇವತ್ತು ಮೀಸಲಾತಿ ಇದುವರೆಗೆ 0% ಕೂಡ ತಲುಪಿಲ್ಲ ಅಂತಹ ಸಮುದಾಯಗಳಿಗೆ ನೀವು ಇನ್ನೂ ಅನ್ಯಾಯ ಮಾಡುವಂತಹ ಒಂದು ವರದಿಯನ್ನು BJP ಸರ್ಕಾರದಲ್ಲಿ ಮಾಧುಸ್ವಾಮಿ ವರದಿ ಬಂತು. ಸೊ ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಗೊಂದಲ ಹುಡ್ಕೊಳ್ತು, ಇಲ್ಲ ಮಾಧುಸ್ವಾಮಿ ವರದಿ ಸರಿ ಇಲ್ಲ ಅಂಥೇಳಿ. ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತೊಂದು ಆಯೋಗನ ರಚನೆ ಮಾಡಿದೆ. ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ, ಒಂದು ಆಯೋಗ. ಇವತ್ತು ಇನ್ನೂ ಕೂಡ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ತನ್ನ ವರದಿಯನ್ನು ಕೊಟ್ಟಿಲ್ಲ. ಏನನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ, ಆತಂಕ ಇದೆ ಕೆಲವರಿಗೆ. ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ವರದಿ ಬರಲಿ ಮತ್ತು ಈ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋ ಕಾರಣಕ್ಕೆ ಒಳ ಮೀಸಲಾತಿ ಜಾರಿಯಾಗಲಿ ಅಂಥೇಳಿ ನಾವೆಲ್ಲ ಆಶಿಸ್ತೀವಿ. ಸ್ನೇಹಿತರೆ, ಇಲ್ಲಿ ಕೆಲವು ಸೂಕ್ಷ್ಮ ವಿಷಯಗಳನ್ನು ನಾವು ನೋಡೋದಾದರೆ, ಇವತ್ತು ಈ ಒಳ ಮೀಸಲಾತಿ ಸಂಬಂಧಪಟ್ಟ ಹಾಗೆ ಎಲ್ಲ ಸರ್ಕಾರಗಳು ಕೂಡ, ಅದು BJP, ಕಾಂಗ್ರೆಸ್, JDS ಎಲ್ಲ ಸರ್ಕಾರಗಳು ಕೂಡ ಒಂದು ರೀತಿಯ ಅಸಡ್ಡೆಯನ್ನು ಮಾಡ್ಕೊಂಡು ಬಂದಿದ್ದಾವೆ. ಈ ಹಿಂದೆ 2012ರಲ್ಲಿ ದೊಡ್ಡ ಒಂದು ಚಳವಳಿ ಆಯಿತು. ಬೆಳಗಾವಿಯ ಏನು ಸುವರ್ಣ ಸೌಧ ಇದೆ, ಅದರ ಎದುರುಗಡೆ 10-15 ಸಾವಿರದಷ್ಟು ಜನರು ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದಾಗ, ಆವಾಗ ಜಗದೀಶ್ ಶೆಟ್ಟರ್ ಅವರು ಒಂದು CM ಆಗಿದ್ದರು. ಅಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಠಿ ಚಾರ್ಜ್ ಆಯಿತು, ರಕ್ತ ಹರಿಯಿತು. ಆ ನಂತರದಲ್ಲಿ ಕೂಡ ಇದರ ಬಗ್ಗೆ ಕಾಳಜಿಯನ್ನು ಯಾವ ಸರ್ಕಾರಗಳು ಸಹ ವಹಿಸಲಿಲ್ಲ. ನಂತರದಲ್ಲಿ ಇದರ ಬಗ್ಗೆ ಒಂದು ಹೊರಗಡೆ ಚರ್ಚೆ ಆಗ್ತಿತ್ತು, ಬಿಟ್ಟರೆ ಸರ್ಕಾರ ಮಟ್ಟದಲ್ಲಿ ದೊಡ್ಡ ಒತ್ತಡ ಆಗಲಿ, ಸರ್ಕಾರ ಮಟ್ಟದಲ್ಲಿ ಇದನ್ನು ಜಾರಿ ಮಾಡಿಸೋದ್ರ ಬಗ್ಗೆ ಯಾವ ಒಂದು ಕಾಳಜಿ ಇರಲಿಲ್ಲ. ಆಂಧ್ರದಲ್ಲಿ ದೊಡ್ಡ ಚಳವಳಿ ಇದರ ಬಗ್ಗೆ ಆದಾಗ ಆಂಧ್ರದ ಸರ್ಕಾರ ಒಂದು ಸಮಿತಿಯನ್ನು, ಇದೇ ರೀತಿ ಒಂದು ಸಮಿತಿಯನ್ನು ಜಸ್ಟಿಸ್ ಉಷಾ ಮೆಹ್ರಾ ಅವರ ಒಂದು ಆಯೋಗವನ್ನು ಮಾಡಿತ್ತು. ಆ ಆಯೋಗ ಒಂದು ವರದಿಯನ್ನು ಕೊಡುತ್ತೆ. ಆ ಆಯೋಗ ಏನು ಹೇಳಿತ್ತು ಅಂತ ಹೇಳಿದರೆ, ಅಂದರೆ ಉಷಾ ಮೆಹ್ರಾ ಆಯೋಗ ಏನು ಹೇಳಿತ್ತು ಅಂತ ಹೇಳಿದರೆ, ನಮ್ಮ ಸಂವಿಧಾನದ ಆರ್ಟಿಕಲ್ 341 ಏನಿದೆ, ಇದು ಮೀಸಲಾತಿ ಸಂಬಂಧಪಟ್ಟದ್ದು. ಇದಕ್ಕೆ ನೀವು ತಿದ್ದುಪಡಿ ತಂದರೆ ಮಾತ್ರ ಇಲ್ಲಿ, ಅಂದರೆ ಲೋಕಸಭೆಯಲ್ಲಿ ಒಂದು ಸಂವಿಧಾನ ತಿದ್ದುಪಡಿ ಆಗಬೇಕು. ಈಗ ಇರುವ ನಮ್ಮ ಸಂವಿಧಾನದ ಪ್ರಕಾರ ಒಳ ಮೀಸಲಾತಿ ಕೊಡೋದ್ರ ಬಗ್ಗೆ ಯಾವುದೇ ಪ್ರಾವಿಷನ್ ಇಲ್ಲ. ಹಾಗಾಗಿ ಒಳ ಮೀಸಲಾತಿ ಕೊಡಬಹುದು ಅನ್ನೋ ಒಂದು ಪ್ರಾವಿಷನನ್ನು ನೀವು ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿದರೆ ಮಾತ್ರ ಇದನ್ನು ಜಾರಿ ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯವನ್ನು ಹೇಳ್ತು. ಈ ವರದಿಯಾಗಿ ಈಗ 10-12 ವರ್ಷ ಆಯಿತು. ಕಳೆದ 10 ವರ್ಷಗಳಿಂದ BJP ಸರ್ಕಾರ ಕೇಂದ್ರದಲ್ಲಿದೆ. ಅವರು ಇದರ ಬಗ್ಗೆ ಚಕಾರ ಎತ್ತಲಿಲ್ಲ. ಒಂದೇ ಒಂದು ತಿದ್ದುಪಡಿಯನ್ನು ತಂದಿದ್ದರೆ ಇದು ಇವತ್ತು ಇಡೀ ದೇಶದಲ್ಲಿ ಜಾರಿ ಆಗಿರ್ತಾ ಇತ್ತು ಒಳ ಮೀಸಲಾತಿ ಇಷ್ಟೊತ್ತಿಗೆ. ಅದೇ BJP ಸರ್ಕಾರ 2019ನೇ ಇಸ್ವಿನಲ್ಲಿ EWS ಅನ್ನುವ ಒಂದು ಸ್ಕೀಮನ್ನು ತರುತ್ತೆ. ಏನಿದು? ಎಕನಾಮಿಕಲಿ ವೀಕರ್ ಸೆಕ್ಷನ್ಸಿಗೆ ಒಂದು ಮೀಸಲಾತಿ ಅಂತ. ನಮ್ಮ ಸಂವಿಧಾನದ 15 ಮತ್ತು 16ನೇ ಕಾಲಮ್ಗಳಿಗೆ, ಆರ್ಟಿಕಲ್ಗಳಿಗೆ ತಿದ್ದುಪಡಿಯನ್ನು ತಂದು ಮೇಲ್ಜಾತಿಗಳಿಗೆ 10% ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಏನು ತಿದ್ದುಪಡಿಯನ್ನು, ಸಂವಿಧಾನ ತಿದ್ದುಪಡಿಯನ್ನು BJP ಸರ್ಕಾರ ಮಾಡುತ್ತೆ. ಈ EWS ಕೊಡಬೇಕು, ಮೇಲ್ಜಾತಿಯವರಿಗೆ ಏನು ಮೀಸಲಾತಿ ಕೊಡಬೇಕಂತ ಯಾರಾದರೂ ಹೋರಾಟ ಮಾಡಿದ್ರಾ? ಎಲ್ಲಾದರೂ ಲಾಠಿ ಚಾರ್ಜ್ ಆಗಿತ್ತಾ? ಯಾರಾದರೂ ಉಪವಾಸ ಮಾಡಿದ್ರಾ? ಇಲ್ಲ. ಆದರೆ BJP ಮೋದಿ ಸರ್ಕಾರ ಕೇವಲ 3 ದಿನಗಳಲ್ಲಿ, ಒಂದು ದಿವಸ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ,
ಅದು ಪಾಸಾಗುತ್ತೆ. ಮರುದಿನ ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ತಾರೆ, ಪಾಸಾಗುತ್ತೆ. 3ನೇ ದಿನ ರಾತ್ರಿ 2 ಗಂಟೆಗೆ ಅವತ್ತಿನ ಪ್ರಧಾನಮಂತ್ರಿಗಳಿಂದ 2 ಗಂಟೆಗೆ ಸೈನ್ ಹಾಕ್ಸ್ಕೊಳ್ತಾರೆ. ರಾತ್ರಿ 2 ಗಂಟೆಗೆ. ಅಂದರೆ ಅಷ್ಟು ತರಾತುರಿಯಲ್ಲಿ ಒಂದು EWS ಮಸೂದೆಯನ್ನು ಮಂಡಿಸಿ ಅದನ್ನು ಕಾಯ್ದೆ ಮಾಡಿ ಮೇಲ್ಜಾತಿಗಳ ಒಂದು 3-4% ಇರ್ತಕ್ಕಂತಹ ಮೇಲ್ಜಾತಿಗಳಿಗೆ 10% ಮೀಸಲಾತಿಯನ್ನು ಕೊಟ್ಟರಲ್ಲ. ಮತ್ತು ಯಾವ ಕಾರಣಕ್ಕೆ ನೋಡಿ, ನಮ್ಮ ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆ, ತಾರತಮ್ಯ ಇದೆ. ಕೆಲವರಿಗೆ ಈ ಒಂದು ಪ್ರಬಲವಾದಂತಹ ಸಮುದಾಯಗಳಿಂದ ಅಥವಾ ಮೇಲ್ಜಾತಿಗಳಿಂದ ಇವರಿಗೆ ಅವಕಾಶಗಳನ್ನು ವಂಚನೆ ಆಗ್ತಾಯಿದೆ ಅನ್ನೋ ಕಾರಣಕ್ಕೆ ತಾನೇ ಮೀಸಲಾತಿ ಇವತ್ತು ಜಾರಿಯಲ್ಲಿ ಇರತಕ್ಕಂಥದ್ದು. ಆ ಒಂದು ತತ್ವವನ್ನು ಏನು ಅದನ್ನು ಗಣನೆಗೆ ತೆಗೆದುಕೊಳ್ಳದೇನೆ ಮೇಲ್ಜಾತಿಗಳಿಗೂ ಕೂಡ ಮೀಸಲಾತಿ ಕೊಡಬೇಕು ಅಂತ ಹೋಗಿದ್ದು ಬಹಳ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಮತ್ತು ಸಾಮಾಜಿಕ ನ್ಯಾಯಕ್ಕೆ ಮಾಡಿದಂತಹ ಒಂದು ದ್ರೋಹ ಅದು BJP ಸರ್ಕಾರ. ಆದರೆ ಮಾಡಿದರು. ಅಂದರೆ ಯಾವ ಹೋರಾಟ ಚಳುವಳಿ ಇಲ್ಲದೇ ನೀವು ಅವರಿಗೆ ಅನುಕೂಲ ಮಾಡಿಕೊಡುವಂಥವರು ಕಳೆದ 10 ವರ್ಷದಲ್ಲಿ ಒಂದು ಒಳ ಮೀಸಲಾತಿ ಪರವಾಗಿ ಯಾಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಕೊಡಲಿಲ್ಲ? ಸುಪ್ರೀಂ ಕೋರ್ಟೇ ಬರಬೇಕಾಯಿತು. ಇದು ಬಹಳ ಮುಖ್ಯ ಪ್ರಶ್ನೆ. ಆದರೆ ಇವತ್ತು ಈ BJPಯವರ ಹಿಪೋಕ್ರಸಿ ಯಾವ ಥರ ಇದೆ ಅಂತ ಹೇಳಿದರೆ, ಇವರು ತಾವೇ ಇವತ್ತು ಏನು ಒಳ ಮೀಸಲಾತಿಯ ಚಾಂಪಿಯನ್ಗಳು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು RSSನ ಮುಖಪತ್ರಿಕೆಯಾದಂತಹ ವಿಕ್ರಮದಲ್ಲಿ ಅದರ ಬಗ್ಗೆ ಯಾರು ನಮ್ಮ ಜಸ್ಟಿಸ್ ಸದಾಶಿವ ಅವರ ಇಂಟರ್ವ್ಯೂ ಮಾಡ್ತಾರೆ. ಒಳ ಮೀಸಲಾತಿ ಕೊಡಬೇಕು, ಒಳ ಮೀಸಲಾತಿ ಪರವಾಗಿ ಆರ್ಟಿಕಲ್ಗಳನ್ನು ಪುಂಖಾನುಪುಂಖವಾಗಿ ಬರೆಸ್ತಾರೆ. ಯಾಕೆ ಈ RSSನವರು ತಮ್ಮ ಮೋದಿಗೆ ಹೇಳ್ಬಿಟ್ಟು ಈ ಒಳ ಮೀಸಲಾತಿ ಕೊಡಿಸ್ಲಿಲ್ಲ? ಇದು ಇಬ್ಬಂದಿತನ ಅಲ್ವಾ, ಹಿಪೋಕ್ರಸಿ ಅಲ್ವಾ? ಇವತ್ತು ಇಲ್ಲಿ BJPಯೇತರ ಸರ್ಕಾರ ಇದ್ದಾಗ, ತನ್ನ ಸರ್ಕಾರ ಇದ್ದಾಗ ಅದೇ ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡ್ತಿದೆ. ಆದರೆ BJPಯೇತರ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅಥವಾ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ತಾನು ಒಳ ಮೀಸಲಾತಿ ಪರವಾಗಿ ದೊಡ್ಡ ತನ್ನ ಏನು ಪ್ರತಿಪಾದನೆಯನ್ನು ಮಾಡುತ್ತೆ. ಇವತ್ತು BJPಯಲ್ಲಿರ್ತಕ್ಕಂಥ ಹಲವಾರು ದಲಿತ ನಾಯಕರುಗಳು, ಪರಿಶಿಷ್ಟ ಜಾತಿಗಳಿಂದ ಬಂದಂತಹ ಲೀಡರ್ಗಳೇ ಇಂಥ ಒಂದು ಹಿಪೋಕ್ರಸಿನ ಮುಚ್ಚಿಟ್ಕೊಳ್ತಾ ಇದ್ದಾರೆ. ತಾವು ಅವರಿಗೆ ತಮ್ಮ ಲೀಡರ್ಗಳಿಗೆ ಪ್ರಶ್ನೆ ಮಾಡೋದಿಲ್ಲ, ಯಾಕೆ BJP ಇದರ ಬಗ್ಗೆ ಸರಿಯಾದ ನಿಲುವನ್ನು ಇಟ್ಕೊಂಡಿಲ್ಲ ಅಥವಾ ಜಾರಿ ಮಾಡ್ತಾ ಇಲ್ಲ ಅಂಥೇಳಿ. ಆದರೆ ಅವರಿಗೆ ಇಲ್ಲಿ ಒಂದು ಪಕ್ಷದ ಆಧಾರದಲ್ಲಿ ಒಡಿಬೇಕು. ಇವತ್ತು ದಲಿತ ಸಮುದಾಯ ಕಾಂಗ್ರೆಸ್ ಜೊತೆಗೆ ಹೋಗ್ತಾ ಇದೆ ಬೇರೆ ಬೇರೆ ಕಾರಣಕ್ಕೆ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಎಲೆಕ್ಷನಲ್ಲಿ ಜಾರಿಯಾದಂತಹ ಅಥವಾ ಆಶ್ವಾಸನೆ ಕೊಟ್ಟಿದ್ದಂತಹ ಗ್ಯಾರಂಟಿ, ಯಾಕಂದರೆ ಗ್ಯಾರಂಟಿಗಳು ನೇರವಾಗಿ ಅತಿ ಹೆಚ್ಚು ಪ್ರಯೋಜನ ಆಗಿರುವಂಥದ್ದು ತಳ ಸಮುದಾಯಗಳಿಗೆ, ಅದರಲ್ಲಿ ದಲಿತ ಸಮುದಾಯಗಳಿಗೆ. ಸೊ ಇಂತಹ ಒಂದು ಏನು ಸೌಲಭ್ಯಗಳಿಗೆ, ಜನರಿಗೆ ಬೇಕಾದಂತಹ ಸೌಲಭ್ಯಗಳ ಕಾರಣಕ್ಕಾಗಿ ದಲಿತ ಸಮುದಾಯ ಕಾಂಗ್ರೆಸ್ ಪರವಾಗಿ ಇವತ್ತು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದೆ, ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದೆ ಕಳೆದ ಒಂದು ಚುನಾವಣೆಯಲ್ಲಿ ಕೂಡ. ಇವ್ರನ್ನ ಹೇಗಾದರೂ ಒಡಿಬೇಕು, ನಮ್ಮ ಕಡೆ ಕರ್ಕೋಬೇಕು ಅನ್ನೋ ಕಾರಣಕ್ಕೆ BJP ಒಳ ಮೀಸಲಾತಿಯಲ್ಲಿ ತನ್ನ ಒಂದು ರಾಜಕೀಯ ಹಸ್ತಕ್ಷೇಪ ಮಾಡ್ತಾ ಇದೆ, ತನ್ನ ಒಂದು ಆಟವನ್ನು ಆಡ್ತಾ ಇದೆ, ತನ್ನ ಒಂದು ಕುತಂತ್ರವನ್ನು ತೋರಿಸ್ತಾ ಇದೆ BJP ಅಲಾಂಗ್ ವಿತ್ RSS. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಒಳ ಮೀಸಲಾತಿಯ ಬಗ್ಗೆ ಮಾತಾಡೋದಕ್ಕೆ ಈ BJPಗಾಗಲಿ RSSನವರಿಗಾಗಲಿ ಯಾವುದೇ ನೈತಿಕ ಹಕ್ಕಿಲ್ಲ ಅನ್ನೋದನ್ನು ನಾವು ಬಲವಾಗಿ ಹೇಳಬೇಕಾಗತ್ತೆ. ಒಳ ಮೀಸಲಾತಿ ಜಾರಿ ಆಗಬೇಕು. ಸಿದ್ದರಾಮಯ್ಯ ಸರ್ಕಾರ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಳಂಬ ನೀತಿಯನ್ನು ಅನುಸರಿಸಬಾರ್ದು. ಈಗ ಅವರು ಈ ನಾಗಮೋಹನ್ ದಾಸ್ ಆಯೋಗವನ್ನು ಏನು ನೇಮಿಸೋದಕ್ಕೆ ಮುಂಚೆ ಒಂದು ತೀರ್ಮಾನವನ್ನು ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದರು. ಏನಪ್ಪ ಅಂತ ಹೇಳಿದರೆ, ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡೋವರೆಗೂ ಕೂಡ ಹೊಸ ಯಾವುದೇ ನೇಮಕಾತಿಯನ್ನು ಕರೆಯೋದಿಲ್ಲ, ಹೊಸ ಯಾವುದೇ ನೇಮಕಾತಿ ಮಾಡೋದಿಲ್ಲ. ಒಳ ಮೀಸಲಾತಿ ಜಾರಿ ಆದಮೇಲೆ ಅದರ ಜೊತೆಗೆ ನಾವು ಹೊಸ ನೇಮಕಾತಿಗಳನ್ನು ಮಾಡ್ತೀವಿ ಅನ್ನೋದು ಇದು ಬಹಳ ಒಂದು ಸ್ವಾಗತಾರ್ಹ ಕ್ರಮ. ಈಗ ಮೊನ್ನೆ ಹೈಕೋರ್ಟ್ ಬಹಳ ಬಲವಾಗಿ ನೀವು ಬ್ಯಾಕ್ಲಾಗ್ ಹುದ್ದೆಗಳಂದರೆ ಎಸ್ಪೆಷಲಿ ರಿಸರ್ವೇಷನ್ನಿನ, ಅಂದರೆ SC/ST ಸಮುದಾಯಗಳಿಗೆ ತುಂಬದೇ ಉಳಿದಿರ್ತಕ್ಕಂತಹ, ತುಂಬ ವರ್ಷಗಳಿಂದ ತುಂಬದೇ ಉಳಿದಿರ್ತಕ್ಕಂತಹ ಹುದ್ದೆಗಳು, ಅವುಗಳನ್ನು ನೀವು ಆದಷ್ಟು ಬೇಗ ತುಂಬ್ರಿ ಅಂತೇಳಿ ಹೈಕೋರ್ಟು ಒಂದು ಆದೇಶವನ್ನು ನೀಡಿದೆ. ಅದರ ಆಧಾರದಲ್ಲಿ ನಾವು ನಮ್ಮ ಸಮಾಜ ಕಲ್ಯಾಣ ಸಚಿವರು ಕೂಡ ಒಂದು ಅಧಿಕಾರಿಗಳಿಗೆ ಹೊಣೆ ಮಾಡಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲೂ ಕೂಡ ನಾವು ಒತ್ತಾಯ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ,
ಯಾವುದೇ ಕಾರಣಕ್ಕೂ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡದೇ ನೀವು ನೇಮಕಾತಿಯನ್ನು ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಹಾಗೇನಾದರೂ ಮಾಡಿದರೆ ಅದರಿಂದ ತುಂಬ ದೊಡ್ಡ ಅನ್ಯಾಯ ವಂಚಿತ ಸಮುದಾಯಗಳಿಗೆ ಆಗತ್ತೆ, ವಂಚಿತ ಜನರಿಗೆ ಆಗತ್ತೆ. ಇನ್ನು ಕೊನೆಯದಾಗಿ ಈ ಒಳ ಮೀಸಲಾತಿಯಿಂದ ಯಾರಿಗೆಲ್ಲ ಲಾಭ ಅಂತ ಯೋಚನೆ ಮಾಡೋದಾದರೆ, ಬರೀ ಮಾದಿಗರಿಗೆ ಲಾಭನ, ಬರೀ ಎಡಗೈನವ್ರಿಗೆ ಲಾಭನ, ಅಥವಾ ಹೊಲೆಯರಿಗೆ ಲಾಭನ? ಅಲ್ಲ. ಒಳ ಮೀಸಲಾತಿಯನ್ನು ಜಾರಿ ಮಾಡೋದ್ರಿಂದ ಈ ಶೆಡ್ಯೂಲ್ ಕಾಸ್ಟ್ನ ಅಂದರೆ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೂ ಕೂಡ ಲಾಭ ಆಗುತ್ತೆ. ಒಂದು ಕಡೆ ಈಗಾಗಲೇ ನಮಗೆ ವಂಚನೆ ಆಗ್ತಾ ಇದೆ, ನಮಗೆ ನಮ್ಮ ಅವಕಾಶಗಳು ಬೇರೆಯವರ ಪಾಲಾಗ್ತಾ ಇದೆ ಅಂತ ಭಾವಿಸ್ತಾ ಇರತಕ್ಕಂತಹ ಎಡಗೈ ಸಮುದಾಯಗಳಿಗೆ ಇದರಿಂದ ಖಂಡಿತ ಲಾಭ ಆಗೋದ್ರಲ್ಲಿ ಅನುಮಾನ ಇಲ್ಲ. ಅದೇ ರೀತಿಯಲ್ಲಿ ಬಲಗೈ ಸಮುದಾಯಗಳು ಕೂಡ, ಇತರೆ ಅಂದರೆ ಮಾದಿಗರನ್ನು ಹೊರತುಪಡಿಸಿದ ಅಸ್ಪೃಶ್ಯ ಸಮುದಾಯಗಳಿಗೂ ಕೂಡ ಇದರಲ್ಲಿ ಒಂದು ಪಾಲನ್ನು ಮಾಡೋದ್ರಿಂದ ಅವರಿಗೂ ಕೂಡ ಲಾಭ ಆಗುತ್ತೆ, ನಮ್ಮದಿಷ್ಟು ನಮಗಿಷ್ಟು ಅಂಥೇಳಿ. ಅದೇ ರೀತಿಯಲ್ಲಿ ಈಗ ಸ್ಪೃಶ್ಯ ಸಮುದಾಯಗಳಿದ್ದಾವೆ, ಅಂದರೆ ಈ ಲಂಬಾಣಿ, ಬೋವಿ ಈ ಸಮುದಾಯಗಳು, ಅವರಿಗೂ ಕೂಡ ಲಾಭ ಆಗುತ್ತೆ. ಹೇಗೆ ಅಂತ ಹೇಳಿದರೆ, ಇವತ್ತು ಒಂದು ಅಭಿಪ್ರಾಯ, ಅದರಲ್ಲೂ ಕೂಡ ಈ ಅಸ್ಪೃಶ್ಯ ಸಮುದಾಯಗಳಿರತಕ್ಕಂಥ ಅಭಿಪ್ರಾಯ ಏನಂತ ಹೇಳಿದರೆ, ಈ ಲಂಬಾಣಿಗಳಿಗೆ ಬಹಳ ಹೆಚ್ಚು ಅನುಕೂಲ ಸಿಗ್ತಾ ಇದೆ ಅಂಥೇಳಿ. ಒಂದು ರೀತಿ ಈ ಸಮುದಾಯಗಳ ದೃಷ್ಟಿಯಲ್ಲಿ ಅವರು ಒಂದು ರೀತಿ ಕಳಂಕಿತರಾಗಿಬಿಟ್ಟಿದ್ದಾರೆ. ಈ ಕಳಂಕ ತಪ್ಪತ್ತೆ. ಹಾಗಾಗಿ ಅವರಿಗೆ ಅಂದರೆ ಈ ಸ್ಪೃಶ್ಯ ಸಮುದಾಯಗಳಿಗೂ ಕೂಡ, ಯಾರು ಲಂಬಾಣಿ ಸಮುದಾಯ, ಬಂಜಾರ ಸಮುದಾಯ, ಬೋವಿ ಸಮುದಾಯ, ಇವರಿಗೂ ಕೂಡ ಅವರ ಪಾಲಿನ ಒಂದು ಅವಕಾಶಗಳು ಸಿಗೋ ಕಾರಣಕ್ಕೆ ಅವರಿಗೂ ಕೂಡ ಲಾಭ ಆಗುತ್ತೆ ಮತ್ತು ಅವರ ಮೇಲೆ ಇರತಕ್ಕಂತಹ ಈ ಕಳಂಕ ಶಾಶ್ವತವಾಗಿ ತಪ್ಪುತ್ತೆ. ಹಾಗಾಗಿ ಇದು ಈ ರೀತಿಯ ಒಂದು ಒಳಗಡೆ ಇರತಕ್ಕಂಥ ವೈಮನಸ್ಯ, ಎಡಗೈ ಬಲಗೈ ಮತ್ತು ಸ್ಪೃಶ್ಯ ಸಮುದಾಯಗಳ ಮಧ್ಯೆ ಇರತಕ್ಕಂಥ ಒಂದು ವೈಮನಸ್ಯ ತಪ್ಪಿದಾಗ, ಅಂದರೆ ಅವರವರಿಗೆ ಅವರವರ ಪಾಲು ಹೋದಾಗ ಖಂಡಿತ ಆ ಸಮುದಾಯಗಳಿಗೆ ಮಧ್ಯೆ ಒಂದು ಸೌಹಾರ್ದತೆ ಬರುತ್ತೆ, ಆ ಸಮುದಾಯಗಳ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬರುತ್ತೆ, ಮೈತ್ರಿ ಬರುತ್ತೆ. ಇವತ್ತು ತೊಡಕಾಗಿರ್ತಕ್ಕಂಥದ್ದು ಒಳ ಮೀಸಲಾತಿ ಇಲ್ಲದೇ ಇರುವ ಕಾರಣಕ್ಕೆ ಇಂತಹ ಒಂದು ಮೈತ್ರಿಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಳ ಮೀಸಲಾತಿ ಜಾರಿ ಆಗೋದ್ರಿಂದ ಇವರಿಗೆ ಎಲ್ಲರಿಗೂ ಕೂಡ ಲಾಭ ಇದೆ. ಇನ್ನು ಕಡೆಯದಾಗಿ ಇದರಿಂದ ಲಾಭ ಪಡ್ಕೊಳ್ತಕ್ಕಂಥದ್ದು ಅತ್ಯಂತ ಇಷ್ಟು ಕಳೆದ 75 ವರ್ಷಗಳಲ್ಲಿ ಮೀಸಲಾತಿಯ ಲಾಭವನ್ನೇ ನೋಡದ, ಮೀಸಲಾತಿ ಅಂದರೆ ಏನು ಅಂತ ಗೊತ್ತೇ ಇಲ್ಲದೆ ಇರತಕ್ಕಂತಹ ಅಲೆಮಾರಿ ಸಮುದಾಯಗಳಿದ್ದಾವೆ. ಈ ಅಲೆಮಾರಿ ಸಮುದಾಯಗಳ ಅವರಿಗೆ ನೀವು ಇನ್ನೂ 1000 ವರ್ಷ ಇದೇ ರೀತಿಯಲ್ಲಿ ಮೀಸಲಾತಿದ್ರೂ ಕೂಡ ಅವರಿಗೆ ಮೀಸಲಾತಿ ಲಾಭ ಸಿಗೋದಿಲ್ಲ. ಆದರೆ ಈ ಒಂದು ಈಗ ಏನಾದರೂ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುವಾಗ ಆ ಒಂದು ಅಲೆಮಾರಿ ಸಮುದಾಯಗಳಿಗೆ ವಿಶೇಷವಾದಂತಹ ಒಂದು ಪ್ರಾವಿಷನ್ ಕೊಟ್ಟು ಅವರಿಗೆ ಒಂದಷ್ಟು ಸೀಟ್ಗಳನ್ನು ಕಾಯ್ದಿರಿಸಿದರೆ ಅಥವಾ ಅವರಿಗೆ ಒಂದಷ್ಟು ಪ್ರಾತಿನಿಧ್ಯವನ್ನು ಕೊಟ್ಟರೆ ಖಂಡಿತವಾಗಿಯೂ ಕೂಡ ಆ ಸಮುದಾಯಗಳಿಂದ ಸಹ ಬೇರೆ ಬೇರೆ ಹುದ್ದೆಗಳಲ್ಲಿ, ರಾಜಕೀಯದಲ್ಲಿ, ಅವಕಾಶಗಳಲ್ಲಿ ಒಂದಷ್ಟು ಪ್ರಾತಿನಿಧ್ಯ ಸಿಕ್ಕಾಗ ಅವರಿಗೂ ಕೂಡ ಲಾಭ ಆಗುತ್ತೆ. ಇಡೀ ಈ SC ಸಮುದಾಯಗಳು, ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯಗಳು ಕೂಡ ಈ ರೀತಿಯಾಗಿ ಪರಸ್ಪರವಾಗಿ ಏನು ಅವರ ಅವಕಾಶಗಳನ್ನು ಅವರು ಪಡೆದಾಗ ಇಡೀ ಸಮಾಜ ಕೂಡ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ. ಮತ್ತು ಇಲ್ಲಿ ಇನ್ನಷ್ಟು ಈ ಸಮುದಾಯಗಳು ಮೇಲೆ ಹೋಗೋದ್ರಿಂದ ಸಮಾಜದಲ್ಲೂ ಕೂಡ ಒಂದು ಸಮತೋಲನ, ಈ ಏಳಿಗೆಯಲ್ಲಿ ಸಮತೋಲನ ಆಗಲಿಕ್ಕೆ ಸಾಧ್ಯ. ಇದರ ನಡುವೆ ಈ ಮೀಸಲಾತಿ ಇವತ್ತು ಏನು ನಮ್ಮ ಸಮಾಜದಲ್ಲಿ ಕ್ರಿಯೇಟ್ ಆಗ್ತಾ ಇರ್ತಕ್ಕಂತಹ ಏನೋ ಉದ್ಯೋಗ ಅವಕಾಶಗಳಿದ್ದಾವೆ, 100 ಉದ್ಯೋಗ ಅವಕಾಶಗಳಿದ್ದರೆ ಕೇವಲ 3 ಅವಕಾಶಗಳಿಗೆ ಮಾತ್ರವೇ ಇವತ್ತು ಉದ್ಯೋಗ ಸಿಗ್ತಕ್ಕಂಥದ್ದು ಅಥವಾ ಮೀಸಲಾತಿ ಅಪ್ಲೈ ಆಗ್ತಾ ಇರ್ತಕ್ಕಂಥದ್ದು. ಇನ್ನು 97% ಹುದ್ದೆಗಳಿಗೆ ಯಾವುದೇ ಮೀಸಲಾತಿ ಅಪ್ಲೈ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಆ ಎಲ್ಲ ಉದ್ಯೋಗಗಳು ಕೂಡ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು ಖಾಸಗಿ ವಲಯದಲ್ಲಿ ಮೀಸಲಾತಿಯೇ ಇಲ್ವಲ್ಲ. ಹಾಗಾಗಿ ನಾವು ಇವತ್ತು ಇದರ ಜೊತೆಗೆ ಒತ್ತಾಯ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳು ಆದಷ್ಟು ಬೇಗ ಖಾಸಗಿ ವಲಯದಲ್ಲೂ ಕೂಡ ನೀವು ಮೀಸಲಾತಿಯನ್ನು ಜಾರಿಗೊಳಿಸಿ, ಅಲ್ಲೂ ಕೂಡ ಈ ಪ್ರಾತಿನಿಧ್ಯ ವ್ಯವಸ್ಥೆಯನ್ನು, ಇದನ್ನು ಅಮೇರಿಕದಲ್ಲಿ ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಕರೀತಾರೆ. ಯಾರಿಗೆ ಅವಕಾಶಗಳು ಇಲ್ವೋ ಆ ಅಂದರೆ ಒಂದು ಸೊಸೈಟಿಲಿ ಎಲ್ಲ ವರ್ಗದ ಜನರಿಗೂ ಕೂಡ ಸಮಾನವಾದಂತಹ ಅವಕಾಶಗಳು ನಮ್ಮ ಸಂವಿಧಾನ ಹೇಳುತ್ತೆ. ಈ ಸಮಾನ ಅವಕಾಶವನ್ನು ಕೊಡಲಿಕ್ಕಿರ್ತಕ್ಕಂಥ ಏಕೈಕ ಅಸ್ತ್ರ ಅಂತ ಹೇಳಿದರೆ ಮೀಸಲಾತಿ ಮತ್ತು ಒಳ ಮೀಸಲಾತಿ. ಹಾಗಾಗಿ ಇದನ್ನು ಸಮರ್ಪಕವಾಗಿ ಜಾರಿ ಮಾಡೋದ್ರಿಂದ ಇಡೀ ಸಮಾಜಕ್ಕೆ ಲಾಭ ಇದೆ, ಸಮಾಜದ ಆರೋಗ್ಯ ಇನ್ನಷ್ಟು ಒಳ್ಳೆಯದಾಗುತ್ತೆ ಮತ್ತು
ಎಲ್ಲರಿಗೂ ಕೂಡ ಅವಕಾಶಗಳು ಸಿಗ್ತವೆ ಅಂತ ಹೇಳ್ತಾ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.